ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕನಸಿನ ಚಾರಣಕ್ಕೆ ಸರ್ವರಿಗೂ ಸ್ವಾಗತ. ಇವನು ನನ್ನ ಗೆಳೆಯ ಬೂಮ್ರಾ. ಇವನೊಂದಿಗೆ ನನ್ನ ಇವತ್ತಿನ ಲಾಗ್. ಈಗ ನಮ್ಮ ಜರ್ನಿ ಶುರುವಾಗಿದೆ. ಹೊಸಪೇಟೆಯ ಕಡೆ ನಮ್ಮ ಪಯಣ. ನಾವು ಹೋಗ್ತಾ ಇರುವಂತಹ ಸ್ಥಳ ಮಲ್ಯವಂತ ರಘುನಾಥ ದೇವಸ್ಥಾನ. ಮಲ್ಯವಂತ ಪರ್ವತಕ್ಕೆ. ಮಲ್ಯವಂತ ಪರ್ವತ ಸರಿಸುಮಾರು ಕೊಪ್ಪಳದಿಂದ 44 ಕಿಲೋಮೀಟರ್ಗಳಷ್ಟು ದೂರವಿದೆ. ಬೆಳಗಿನ ಜಾವ ಸಮಯ 4:30. ಒಂಥರ ಚೆನ್ನಾಗಿದೆ ಜರ್ನಿ. ಟ್ರಾವೆಲಿಂಗ್ ಸ್ಪೆಷಲಾಗಿ ಸೈಕಲಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಅಲ್ಲಿವರೆಗೂ ಹೋಗ್ತೀವ, ನಡ್ಕ ಡ್ರಾಪ್ ತೊಗೊತೀವ ಅನ್ನೋದೇ ಒಂದು ವಿಶೇಷ. ನೋಡಬೇಕು ಏನಾಗುತ್ತೆ ಅಂತ ನೋಡೋಣ. ಪ್ಲೇಸ್ ಚೆನ್ನಾಗಿದೆ. ಹಾಯ್ ಅಂಕಲ್. ಹಾಯ್ ಬ್ರದರ್. ಈ ಲೈಟಿಂಗ್ಸ್ ಇನ್ನು ಸ್ವಲ್ಪ ದೂರ ಇರುತ್ತೆ ಅಷ್ಟೆ. ಆಮೇಲೆ ಮುಂದೆ ಮತ್ತೆ ಕತ್ತಲ. ಚೆನ್ನಾಗಿದೆ ಜರ್ನಿ. ಟೋಲ್ಗೇಟ್ ಹತ್ರ ಬಂದೀವಿ. ಅಬ್ಬಾ ಏನು ಲಾರಿ ಗುರು ಇದು. ಅಬ್ಬಾ ಲಾರಿನ ಇದು ಯಮನ್ ಕಿಂಕರ್ ಐತಂಗ. ಸಮಯ 5:45. ವಿಜಯನಗರಕ್ಕೆ ಬಂದಿದ್ದೀವಿ. ಹೊಸಪೇಟೆ ವಿತ್ ಬೂಮ್ರಾ. ಹತ್ತು ನಿಮಿಷ ಬ್ರೇಕ್ ತೊಗೊಂಡ್ವಿ. ಇಲ್ಲಿಂದ ಮತ್ತೆ ಶುರು ಮಾಡೋಣ. ಹುಷಾರು. ಸ್ವಲ್ಪ ಮಿಸ್ ಆದರೂ ಕೂಡ ಸೀದಾ ಕಾಲುವೆಗೆ. ಏನು ಪ್ಲೇಸ್ ಇದೆ. ಈ ಕಡೆ ಹೊಲ ಇದೆ, ಈ ಕಡೆ ಕಾಲುವೆ ಇದೆ, ನಡುಕ ರೋಡ್ ಇದೆ, ಅದ್ರ ಜೊತೆ ನಾನಿದ್ದೀನಿ. ಇಲ್ಲಿಂದ 19 ಕಿಲೋಮೀಟ್ರ್ ಉಳಿತು ಮಲ್ಯವಂತ ರಘುನಾಥ ದೇವಸ್ಥಾನಕ್ಕೆ. ಇಲ್ಲಿಂದ 19 ಕಿಲೋಮೀಟ್ರ್. ಇದು ಕಮಲಾಪುರ ಲೇಕ್. ಇಲ್ಲಿಂದ ಮಲ್ಯವಂತ ರಘುನಾಥ ದೇವಸ್ಥಾನ ಇನ್ನೂ 5 ಕಿಲೋಮೀಟ್ರ್ ಉಳಿತು. ಸೇಮ್ ಎನರ್ಜಿ ಇದೆ. ಸೈಕ್ಲಿಂಗ್ ಸ್ಟಾರ್ಟಿಂಗ್ ಮಾಡಿದಾಗ ಏನು ಎನರ್ಜಿ ಇತ್ತು ಅದೇ ಸೇಮ್ ಎನರ್ಜಿ. ಒಂದು ಸ್ಪೀಡ್ ಮೇಂಟೈನ್ ಮಾಡಿದ್ರೆ ಎಷ್ಟು ಕಿಲೋಮೀಟ್ರ್ ಆದರೂ ಹೋಗ್ಬೋದು. ಈ ಥರ ಕ್ಲೈಮೇಟ್ ಇದ್ದರೆ 100 ಅಲ್ಲ 200 ಕಿಲೋಮೀಟ್ರ್ ಕೂಡ ಹೋಗ್ಬೋದು. ವಾ ಸೂಪರ್ ಕ್ಲೈಮೇಟ್. ಹೋಗಪ್ಪ. ಚೆನ್ನಾಗಿದೆ ಪ್ಲೇಸು. ಬರ್ತೀಯ ಬಿಡುಗರು ನೀನು. ಐ ಆಮ್ ಸೋ ಎಕ್ಸೈಟೆಡ್. ಇನ್ನು ಸ್ವಲ್ಪೇ ದೂರ ಇರೋದು, ಸ್ವಲ್ಪ. ಫೈನಲಿ ರಘುನಾಥ ಟೆಂಪಲ್ಗೆ ಬಂದ್ವಿ. ಇನ್ನು ನೋಡ್ಬೇಕು ಇಲ್ಲಿ ಏನೇನಿದೆ ಅಂತ ನೋಡೋಣ. ಬೂಮ್ರಾ. ಸೈಕಲ್ ಸವಾರಿ ಮುಗಿಸ್ಕೊಂಡು ಇದೊಂದು ಸ್ಥಳಕ್ಕೆ ಬಂದಿದ್ದೀನಿ. ಇದು ಹಂಪಿಯ ಹತ್ತಿರವಿರುವಂತಹ ಒಂದು ಸ್ಥಳ. ಈ ಸ್ಥಳದಲ್ಲಿ ರಾಮ 4-5 ತಿಂಗಳ ಕಾಲ ವನವಾಸದಲ್ಲಿದ್ದಂತಹ ಒಂದು ಸ್ಥಳ. ಲಕ್ಷ್ಮಣನು ರಾಮನಿಗಾಗಿ ಬಿಲ್ಲ ಬಿಟ್ಟಂತಹ ಒಂದು ಸ್ಥಳವು ಕೂಡ ಇದೆ. ರಾಮಾಯಣದಲ್ಲಿ ನಮಗೆ ಸಿಗುವಂಥ 5 ಮುಖ್ಯ ಪರ್ವತಗಳು. 5 ಮುಖ್ಯ ಪರ್ವತಗಳಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ಅಥವಾ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಿಗತಕ್ಕಂತಹ 3 ಪರ್ವತಗಳನ್ನು ನಾವು ನೋಡಬಹುದು. 5 ಪರ್ವತಗಳು ಅವ್ಯಾವೆಂದರೆ ಮತಂಗ ಪರ್ವತ, ಅಂಜನಾದ್ರಿ ಪರ್ವತ, ಗಂಧಮಾಧವ ಪರ್ವತ, ಮಲ್ಯವಂತ ಪರ್ವತ, ಋಷಿಮುಖ ಪರ್ವತಗಳು. ಈ ಪರ್ವತವು ಮಲ್ಯವಂತ ಪರ್ವತ. ಈ ಮಲ್ಯವಂತ ರಘುನಾಥ ಪರ್ವತದಲ್ಲಿ ವಿಶೇಷ ಏನಂತ ಅಂದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳೇ ಇಲ್ಲಿ ಅತಿ ವಿಶೇಷವಾದಂತಹದ್ದು. ನಾನು ಬರೋದೇ ಸ್ವಲ್ಪ ಲೇಟ್ ಆಯಿತು. ಸೂರ್ಯೋದಯ ನೋಡಲಿಕ್ಕಾಗಲಿಲ್ಲ. ಸೂರ್ಯಾಸ್ತ ನಿಮಗೆ ತೋರಿಸ್ತೀನಿ, ಅದೊಂದು ಪಕ್ಕ. ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಬಂದಾಗ ಸೀತೆಯನ್ನು ಅಪಹರಿಸಿದ ನಂತರ, ರಾವಣ ಸೀತೆಯನ್ನು ಅಪಹರಿಸಿದ ನಂತರ ಸೀತೆಯನ್ನು ಹುಡುಕುತ್ತಾ ಬಂದಂತಹ ರಾಮ ಲಕ್ಷ್ಮಣರು ಕಿಷ್ಕಿಂಧ
ಬಂದಂತಹ ಒಂದು ಸುಗ್ರೀವ ಮತ್ತು ರಾಮನ ನಡುವೆ ಆದಂಥ ಒಂದು ಒಪ್ಪಂದದ ಪ್ರಕಾರ ಸುಗ್ರೀವನ ಸಹೋದರನಾದ ಅಥವಾ ಅಣ್ಣನಾದಂತಹ ವಾಲಿಯನ್ನು ರಾಮನು ಸಂಹರಿಸಬೇಕಾಗುತ್ತದೆ. ಸೊ ಸಂಹರಿಸಿದ ನಂತರ ಸೀತೆಯನ್ನು ಹುಡುಕುವ ಕಾರ್ಯಾಚರಣೆ ಹನುಮಂತ, ಲಕ್ಷ್ಮಣ, ಸುಗ್ರೀವ ಅಥವಾ ಜಾಂಬುವಂತನ ಒಂದು ಸಂಘದೊಡನೆ ಆಗುವಂಥದ್ದು ಇಲ್ಲಿ ಪ್ರಥಮವಾಗಿ ಅಥವಾ ನಡೆಯುವಂತಹ ಮೊದಲನೆಯ ಘಟನೆ. 4 ತಿಂಗಳ ಕಾಲ ಇಲ್ಲಿ ವನವಾಸವಿರಲು ಕಾರಣ ಆಗಿನ ಮಳೆಗಾಲ. ಸೊ 4 ತಿಂಗಳ ಮಳೆಗಾಲದಲ್ಲಿ ತನ್ನ ಸೈನ್ಯ ಅಥವಾ ತನ್ನ ಸಹೋದರರು ಅಷ್ಟಕ್ಕೆ ಈಡಾಗಬಾರದೆಂದು ಶ್ರೀರಾಮನು ಇಲ್ಲಿ ವಸ್ತು ಇರೋಣ, 4 ತಿಂಗಳ ಕಳೆದಾದ ಮೇಲೆ ಸೀತೆಯನ್ನು ಹುಡುಕುವ ಒಂದು ಕಾರ್ಯಾಚರಣೆಯನ್ನು ಮುಂದುವರಿಸೋಣ ಎಂದು ಒಂದು ಪ್ಲಾನ್ ಮಾಡ್ಕೊಳ್ತಾರೆ. ಇಲ್ಲಿ ಒಂದಿಷ್ಟು ರಾಮ ಲಕ್ಷ್ಮಣರು ಕೆತ್ತಿದಂತಹ ಶಿವಲಿಂಗಗಳು ನಮಗೆ ನೋಡಲಿಕ್ಕೆ ಸಿಗ್ತವೆ. ಇವುಗಳು ಈಗಲೂ ಕೂಡ ನಮಗೆ ಸಿಗ್ತವೆ. ಈ 5 ಪಂಚ ಶಿವಲಿಂಗಗಳನ್ನು ರಾಮ ಲಕ್ಷ್ಮಣರು ಕೆತ್ತಿರುವುದು ಎಂಬುದಂತ ಒಂದಷ್ಟು ಮಾಹಿತಿ. ಮಲ್ಯವಂತ ರಘುನಾಥ ದೇವಸ್ಥಾನವನ್ನು ನೋಡುವ ಸಮಯ, ಈ ದೇವಸ್ಥಾನದಲ್ಲಿ ಅತಿ ವಿಶೇಷ ಅಂದರೆ ಗೋಪುರವಿದೆ. ದಕ್ಷಿಣಾಭಿಮುಖವಾಗಿರುವಂತಹ ಒಂದು ಗೋಪುರ. ಮಲ್ಯವಂತ ರಘುನಾಥ ದೇವಸ್ಥಾನ ಹಿಂದೆ ಇರುವಂಥದ್ದು ಶಿವನ ದೇವಸ್ಥಾನ, ಇದು ದೇವಿಯ ದೇವಸ್ಥಾನ. ಹಾಳಾಗದ ಒಂದು ಸ್ಥಳ, ಒಂದು ಚಿಕ್ಕ ತುಣುಕು ಕೂಡ ಯಾವೊಬ್ಬ ರಾಜನಿಂದ ಯಾವೊಬ್ಬ ಬ್ರಿಟಿಷ್ ಅಧಿಕಾರಿಗಳಿಂದ ಭಂಗ ಮಾಡಲಾಗದಂಥ ಒಂದು ಸ್ಥಳವಾಗಿರುವುದು. ಇದನ್ನು ಶ್ರೀರಾಮರ ಗುಹೆ ಎಂದು ಕೂಡ ಕರೆಯುತ್ತಾರೆ. ಇಲ್ಲೊಂದು ದೇವಸ್ಥಾನವಿದೆ. ಈ ದೇವಸ್ಥಾನ ಹಾಳಾಗಿಲ್ಲ. ಕಾರಣ ಏನಂತಂದ್ರೆ ಇಲ್ಲೊಂದು ಯಾವುದೇ ಶಿವಲಿಂಗ ಇಲ್ಲದ ಕಾರಣ ಈ ದೇವಸ್ಥಾನ ಯಾವೊಬ್ಬ ರಾಜನಿಂದ ಕೂಡ ಅಥವಾ ಯಾವೊಬ್ಬರ ಅಧಿಕಾರಿಯಿಂದಲೂ ಕೂಡ ಹಾಳಾಗದಂಥ ಒಂದು ದೇವಾಲಯದ ಸ್ಥಳ. ಸೊ ಈ ಸ್ಥಳವನ್ನು ಯಾವ ದೇವರು ನೆಲೆಸಿದ್ದರು ಅಥವಾ ಯಾವ ದೇವಸ್ಥಾನ ಯಾವ ದೇವರಿಗಾಗಿ ಮಾಡಿದಂಥ ಒಂದು ಗರ್ಭಗುಡಿ ಎಂಬುದನ್ನು ನಾವು ಸುಲಭವಾಗಿ ತಿಳಿದುಕೊಳ್ಳುವ ಒಂದು ವಿಧಾನವೇನೆಂದರೆ, ಇಲ್ಲಿರ್ತಕ್ಕಂತಹ ದ್ವಾರಪಾಲಕರು ಅಥವಾ ಕಾವಲುಗಾರರು ಎಂದು ಕರೆಯುವಂತಹ 2 ಜಯ ವಿಜಯ. ಇದೊಂದು ವಿಷ್ಣುವಿನ ದೇವಸ್ಥಾನ. ಇದನ್ನು ಹೆಂಗೆ ಕಂಡುಹಿಡಿಬೋದು? ಇಲ್ಲಿ ನೋಡ್ರಿ, ಈ ಮೂರ್ತಿಯಲ್ಲಿ ಬಲಗೈಯಲ್ಲಿ ಒಂದು ಚಕ್ರ ಇದೆ, ಎಡಗೈಯಲ್ಲಿ ಒಂದು ಶಂಖ ಮತ್ತು ಒಂದು ಗದ. ಇದರಿಂದ ನಾವು ಇದನ್ನು ವಿಷ್ಣುವಿನ ದೇವಸ್ಥಾನ ಅಂತ ಕಂಡು ಹಿಡಿಬೋದು. ಇದನ್ನು ನಾವು ಪರಿಗಣಿಸ್ಬೋದು. ಇದು ಬಹಳ ಸುಲಭವಾದ. ಇದು ಜಯ ಮತ್ತು ಇನ್ನೊಂದು ವಿಜಯ. ಇವರಿಂದ ನಾವು ಇದನ್ನು ವಿಷ್ಣುವ ದೇವಸ್ಥಾನ ಎಂದು ನಾವು ಪರಿಗಣನೆ ಮಾಡಬಹುದು. ಇದು ಕೂಡ ವಿಷ್ಣುವಿನ ಆರಾಧನೆಗಾಗಿ ಕಟ್ಟಿದಂತಹ ಒಂದು ಮಂಟಪ. ಇನ್ನು ಮುಂದಕ್ಕೆ ಹೋಗೋಣ. ಇಲ್ಲೊಂದು ಮಂಟಪವಿದೆ. ಇದೇನು ಕಲ್ಲಿನ ರಾಶಿ. ಓಕೆ, ಕಲ್ಲಿನ ಮನೆಗಳಿವು. ಮನೆ ಕಟ್ಟುವ ಆಸೆ ಇರತಕ್ಕಂಥ ಜನ ಇಲ್ಲಿ ಮನೆಯನ್ನು ಕಟ್ತಾರೆ. ಅವ್ರಿಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ಒಂದು ವರ್ಷದಲ್ಲಿ ಈ ಮನೆಯನ್ನು ಕಟ್ಟಿದರೆ ಅವರು ನಿಜವಾಗಿಯೂ ಮನೆ ಕಟ್ತಾರೆ ಎಂಬುದಂಥದ್ದೊಂದಿದೆ. ನೀವು ಕೂಡ ಕಟ್ಟಿ ನೋಡಿ. ಇದು ಹನುಮಂತನ ದೇವಸ್ಥಾನ. ಶ್ರೀರಾಮ ಎಲ್ಲಿ ಇರ್ತಾನೆ ಅಲ್ಲಿ ಹನುಮಂತ ಫಿಕ್ಸ್ ಇದ್ದೇ ಇರ್ತಾನೆ. ಇದು ಹನುಮಂತನು ಜಪ ಮಾಡಲು ಬಳಸುತ್ತಿದ್ದ ಅಂತ ಒಂದು ಸ್ಥಳ. ಜೈ ಶ್ರೀರಾಮ್. ಮಲ್ಯವಂತ ರಘುನಾಥ ದೇವಸ್ಥಾನದ ಮುಖ್ಯ ದ್ವಾರವಿದು. ಮುಖ್ಯ ದ್ವಾರದ ಗೋಪುರ. ಪಕ್ಕಾ ವಾಸ್ತು ಪ್ರಕಾರವಾಗಿ ಕಟ್ಟಿದಂತಹ ಒಂದು ಸ್ಥಳ. ಪೂರ್ವಮುಖವಾಗಿರುವಂತಹ ಮುಖ್ಯದ ದ್ವಾರ. ಇದನ್ನ ದ್ರಾವಿಡಾಶೆಯಲ್ಲಿ 3 ಅಂತಸ್ತಿನ ಪ್ರಕಾರವನ್ನು ಕಟ್ಟಿರೋದಾದರೆ ನಂತರ ಅಂತಸ್ತು ಒಂದು ಪಾಠಶಾಲೆ ಅಥವಾ ಪಾಕಶಾಲೆ ಅಂತಲೂ ಕರೆಯಬಹುದು. ದಕ್ಷಿಣಾಭಿಮುಖವಾಗಿರುವಂತಹ ಗೋಪುರದ ಬಾಜು ಇರುವಂಥದ್ದು ಒಂದು ಸಭಾ ಮಂಟಪ, ಕಾನ್ಫರೆನ್ಸ್ ಹಾಲ್, ಮೀಟಿಂಗ್ ಮಾಡುವಂಥ ಒಂದು ಹಾಲ್ ಅಂತ ಇದೆ. ಇದು ಪಕ್ಕಾ ವಾಸ್ತು ಪ್ರಕಾರ ಕಟ್ಟಿದಂಥ ಒಂದು ದೇವಸ್ಥಾನದ ವಾಸ್ತು. ರಾಮ ಎಂದರೆ ವಿಷ್ಣುವಿನ ಒಂದು ಗರುಡ ಸ್ತಂಭವಾಗಿರುವುದನ್ನು ನೋಡೋಣ. ಗರುಡ ಸ್ತಂಭ ಇದು ಬಲಿಪೀಠ. ಇತ್ತೀಚಿನ ದಿನಗಳಲ್ಲಿ ಆರ್ಕಿಯಾಲಜಿಯವರು ಮಾಡಿರುವಂಥ ಒಂದು ಸ್ತಂಭಗಳಿದೆ. ಸ್ತಂಭ ಇಲ್ಲಿರ್ತಕ್ಕಂಥದ್ದು ಒಂದು ವಿಶೇಷವಾದಂತಹ ವಿಗ್ರಹ. ಈ ವಿಗ್ರಹದಲ್ಲಿ ರಾಮ, ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ ಹಾಗೂ ಹನುಮಂತ ಇರುವಂಥ ಒಂದು ಬ್ಯೂಟಿಫುಲ್ ಆದಂಥ ಆರ್ಚ್ ಅಥವಾ ವಿಗ್ರಹವಿದು. ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂಥ ಒಂದು ವಿಗ್ರಹ.
ದರ್ಶನ ಮಾಡೋಣ. ರಘುನಾಥನ ದರ್ಶನಕ್ಕೆ ಎಲ್ಲರೂ ಅಷ್ಟಾಂಗ ನಮಸ್ಕಾರ ಮಾಡಿ ಎನ್ನುವಂಥದ್ದು ಸೂಚಿಸುತ್ತದೆ. ಇದು ಈ ಸ್ಥಳದಲ್ಲಿ ಶ್ರೀರಾಮನ ಆರಾಧಕರು 365 ದಿನಗಳ ಕಾಲ 24x7 ಶ್ರೀರಾಮನ ಆರಾಧನೆ ಮಾಡ್ತಾರೆ. ಮಹಾರಾಮಾಯಣವನ್ನು ಗಂಟೆಗೊಬ್ಬರು ಬದಲಾಗಿ ಇದನ್ನು ನಡೆಸಿಕೊಡ್ತಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಭಾರತದ ಮ್ಯಾಪ್. ಇಲ್ಲಿ ರಾಮನು ಜನಿಸಿದ್ದು ಅಯೋಧ್ಯೆಯಲ್ಲಿ. ಕೆಂಪು ಚುಕ್ಕೆ ಕಾಣಿಸುವಂತಹ ಸ್ಥಳಗಳಲ್ಲೆಲ್ಲ ಶ್ರೀರಾಮನು ನಡೆದು ಬಂದಂಥ ಒಂದು ಹಾದಿ ಎಂದು ಗುರುತಿಸುತ್ತಾರೆ. ಒಂದು ದೇವಸ್ಥಾನದಲ್ಲೂ ಕೂಡ 5 ಮಂಟಪಗಳಿರುತ್ತವೆ. ಆ 5 ಮಂಟಪಗಳ ಹೆಸರೇ ಮೊದಲಿಗೆ ಇಲ್ಲಿಂದ ಕಾಣತಕ್ಕಂಥದ್ದೇ ಮುಖಮಂಟಪ. ನಾವಿರತಕ್ಕಂತಹ ಒಂದು ಸ್ಥಳವು ರಂಗಮಂಟಪ. ರಂಗಮಂಟಪ ಎನ್ನುವ ಕಾರಣ ಇಲ್ಲೊಂದು ಇರತಕ್ಕಂಥ ಒಂದು ಸ್ಥಳದ ವೃತ್ತಾಕಾರವಾಗಿ ಇರತಕ್ಕ ಒಂದು ಸ್ಥಳ. ಹಾಗೂ ಇಲ್ಲಿ ಮೇಲೆ ನೋಡತಕ್ಕಂಥದ್ದು ಒಂದು ಅಂತರಾಳ ಮಂಟಪ. ಅಂತರಾಳ ಮಂಟಪದ ಶುಕಾಸಿನಿ ಮಂಟಪ ಹಾಗೂ ಕೊನೆಗೆ ಬರುವುದೇ ಗರ್ಭಗೃಹ. ದರ್ಶನ ಮಾಡಿಕೊಳ್ಳಿ. ಶ್ರೀರಾಮನು ಎಲ್ಲೆಡೆ ನಿಂತಿರುವಂಥದ್ದು ವಿಗ್ರಹ ಕಂಡ್ರೆ ಇಲ್ಲಿ ಕುಳಿತಿರುವಂಥದ್ದು. ವಿಶೇಷವಾಗಿ ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂಥದ್ದು. ಪ್ರಭಾವಳಿ ಸಹಿತವಾಗಿ ಕೆತ್ತಿದಂತಹ ಒಂದು ವಿಗ್ರಹ. ನಂತರ ಪ್ರದಕ್ಷಿಣೆ ಹಾಕೊಂಡು ಬನ್ನಿ. ಪ್ರದಕ್ಷಿಣೆ ಹಾಕೋದಲ್ಲಿ 3 ಸುತ್ತ ಹಾಕಬೇಕನ್ನೋದೊಂದು ಪದ್ಧತಿ. ಧನಾತ್ಮಕ, ಋಣಾತ್ಮಕ, ಧನಾತ್ಮಕ ಇವು 3 ಪದ್ಧತಿಗಳದಿರುತ್ತೆ. ಅವಾಗೆಲ್ಲ ಲೈಟಿಂಗ್ ಸಿಸ್ಟಮ್ ಇಲ್ದಿರೋದಕ್ಕೆ ಅಲ್ಲಲ್ಲಿ ಕಿಂಡಿ ಬಿಟ್ಟಿದ್ರು. ಎಂಥ ಟೆಕ್ನಾಲಜಿ ಗುರು ಅವ್ರದ್ದು. ಅಲ್ಲಲ್ಲಿ ಕಿಂಡಿ ಬಿಟ್ಟು ದೇವಸ್ಥಾನದ ಒಳಗಡೆ ಬೆಳಕನ್ನು ತಗೊಳ್ತಿದ್ರು. ಒಂದು ಹೆಚ್ಚಿನ ಬೆಳಕು ಬೇದಾಗ ಈ ಡೋಳಿ ಥರ ಕಾಣಿಸ್ತಿದೆ ನೋಡಿ. ಇಲ್ಲಿ ನೀರು ತುಂಬಿಸಿ ಆ ಕಿಂಡಿಲಿಂದ ಬರ್ತಕ್ಕಂಥ ಬೆಳಗನ್ನು ಬಿಟ್ಟಾಗ ಹೆಚ್ಚಿನ ಬೆಳಕೊಂದು ಸಿಗ್ತಿತ್ತು. ಗರ್ಭಗುಡಿಯಲ್ಲಿ ನೋಡಿದಂಥ ವಿಗ್ರಹದವನ್ನು ಕೆತ್ತಿರುವಂಥ ಒಂದು ಕಲ್ಲಿದೆ ನೋಡಿ. ಈ ಒಂದೇ ಶಿಲೆಯಲ್ಲಿ ಕೆತ್ತಿದಂಥ ವಿಗ್ರಹವದು. ಆ ಹಿಂದಿನ ಕಲ್ಲನ್ನು ನೋಡೋಣ ಹೆಂಗಿದೆ ನೋಡ್ರಿ ಇಲ್ಲಿ. ಅದಕ್ಕೆ ಹೇಳೋದು, ಯಾರೊಬ್ಬರನ್ನು ಸುಲಭವಾಗಿ ಎಳೆಯಬಾರದು. ಒಂದು ಸರ್ತಿ ಭೇಟಿ ಕೊಟ್ಟು ನೋಡಿ ದೇವಸ್ಥಾನದ ಆವರಣ. ಅದು ಎಷ್ಟು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಿದ್ದಾರೆ ಅವರು. ಸಭಾಮಂಟಪ, ಕಾನ್ಫರೆನ್ಸ್ ಹಾಲ್ ನೋಡೋಣ ಬನ್ನಿ. ಕುದುರೆ ವ್ಯಾಪಾರಿಗಳು ಕುದುರೆ ಖರೀದಿ ಮಾಡಿದ ನಂತರ ರಾಜನಿಗೆ ತೋರಿಸುತ್ತಿರುವಂತಹ ಒಂದು ವಿಧಾನದ ವಿವರಣೆ ಇದು. ಇದೇ ಕಾನ್ಫರೆನ್ಸ್ ಹಾಲ್. ಇಲ್ಲಿ ಭಕ್ತ ಬಾಲಕೃಷ್ಣ, ಹನುಮಂತ ಮತ್ತು ಭಕ್ತ ಸಖಿಯರು ಇರತಕ್ಕಂಥ ಎಲ್ಲ ವಿಚಿತ್ರವಾದಂತಹ ಒಂದು ಗೊಂಬೆಗಳ ಮುಖಾಂತರ ಕೆತ್ತಿದಂಥ, ಅದು ಕಲ್ಲಿನ ಮೇಲೆ ಕೆತ್ತಿದಂಥ ವಿಗ್ರಹಗಳನ್ನು ನಾವಿಲ್ಲಿ ನೋಡಬಹುದು. ಕಾನ್ಫರೆನ್ಸ್ ಹಾಲಿನ ಒಂದು ಸ್ಥಳ. ಮೀಟಿಂಗ್ ಮಾಡ್ಬೇಕಾದ್ರೆ ಅಧ್ಯಕ್ಷರು ಕುಂತಿರ್ತಕ್ಕಂಥ ಸ್ಥಳವಿದೆ. ಇದುವೇ ನಾದಕಂಬ. ಇದರಲ್ಲಿ ಸರಿ ಗ ಮ ಪ ಅಂತಂದೇಳಿ ಒಂದಿಷ್ಟು ಸ್ವರಗಳು ಬರ್ತಾವಂತೆ. ವಿಜಯ ವಿಠ್ಠಲ ದೇವಸ್ಥಾನಕ್ಕೆ ಅನುಕರಣೆಯಾಗಿ ಕಟ್ಟಿರೋದಂಥದ್ದು. ನಮಗೆ ಬಾರ್ಸೋಕ್ಕೆ ಬರೋಂಗಿಲ್ಲ. ಬಾರಿಸಿ ಹಾಳು ಮಾಡೋದು ಬೇಡ. ಗೊತ್ತಿದ್ದವ್ರಲ್ಲಿದ್ದ ಬಾರಿಸಿದ್ರೆ ಒಳ್ಳೆಯದು. ನೀವು ಕೂಡ ಹಾಗೆ ಮಾಡಿ. ಐತಿಹಾಸಿಕ ಪುರಾತನದ ಒಂದು ಬಾವಿ. ಇದರಿಂದ ಶ್ರೀರಾಮ ಲಕ್ಷ್ಮಣರು ಪೂಜೆಗಾಗಿ ನೀರನ್ನು ಬಳಸ್ತಿದ್ದರು. ನೋಡೋಣ ಇದು ಹೆಂಗಿದೆ ಬಾವಿ. ನೀರಿದೆ ಬಳಸ್ಬೋದು. ಗೋಪುರ. ರಘುನಾಥ ದೇವಸ್ಥಾನದ ಕಲ್ಲಿನ ಮೇಲಿರುವಂಥ ವಿಶೇಷ ಗೋಪುರವಿದು. ಇನ್ನು ದೇವಿ ದೇವಸ್ಥಾನವನ್ನು ನೋಡೋಣ. ಸುಂದರವಾಗಿದೆ ದೇವಸ್ಥಾನದ ಆವರಣ. ಇದನ್ನು ಅಭಿಷೇಕದ ನಂತರ ಬಾಗಿಲನ್ನು ಮುಚ್ಚುತ್ತಾರಂತೆ. ದರ್ಶನಕ್ಕೆ ಪ್ರವೇಶವಿಲ್ಲ. ಲಕ್ಷ್ಮಣರ ದೇವಸ್ಥಾನ ನೋಡಿದ ನಂತರ ಸಿಗುವುದು ಪಟಶೀಲ ತೀರ್ಥ ಅಥವಾ ಲಕ್ಷ್ಮಣ ತೀರ್ಥ. ಇದನ್ನು ಲಕ್ಷ್ಮಣ ತೀರ್ಥ ಎಂದು ಅಥವಾ ಪಟಶೀಲ ತೀರ್ಥ ಎಂದು ಕರೀಲಿಕ್ಕೆ ಕಾರಣ ಏನು ಎಂಬುದನ್ನು ನೋಡೋಣ. ಒಂದು ಪಟಶೀಲ ತೀರ್ಥ ಅಥವಾ ಲಕ್ಷ್ಮಣ ತೀರ್ಥಕ್ಕೆ ಒಂದು ದಾರಿ ಇದೇ ನೋಡಿ. ಲಕ್ಷ್ಮಣ ತೀರ್ಥ ಅಥವಾ ಪಟಶೀಲ ತೀರ್ಥ ಲಕ್ಷ್ಮಣನ ಬಾಣದಿಂದ ಬಿಟ್ಟಾಗ ಉದ್ಭವವಾದದ್ದು. ರಾಮ ಮತ್ತು ಸುಗ್ರೀವನ ಒಪ್ಪಂದದ ನಂತರ ರಾಮನು ವಾಲಿಯನ್ನು ಕೊಲ್ತಾನೆ. ಸುಗ್ರೀವ ರಾಮ ವಾಲಿಯನ್ನು ಕೊಂದಿದ್ದನ್ನು ಕೇಳಿ ತುಂಬ ಖುಷಿ ಆಗ್ತಾನೆ. ಸುಗ್ರೀವ ಸಂಭ್ರಮದಲ್ಲಿ ಕೊಟ್ಟಂಥ ಮಾತನ್ನು ಮರೆತು ಬಿಡ್ತಾನೆ. ಲಕ್ಷ್ಮಣ
ತನ್ನ ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಶುಗ್ರೀವನ ಮೇಲೆ ಹತ್ಯೆ ಮಾಡಲು ಹೊರಟಾಗ ರಾಮ ಅವನನ್ನು ತಡೆದನು. ರಾಮನ ಒಂದು ಆಜ್ಞೆಯಂತೆ ಲಕ್ಷ್ಮಣನು ಇಲ್ಲಿಯೇ ಬಾಣವನ್ನು ಬಿಟ್ಟನಂತೆ. ಶಿವನ ಪರಮ ಭಕ್ತನಾದ ರಾವಣನನ್ನು ಸಂಹಾರ ಮಾಡಲು ಶ್ರೀರಾಮನು ಪ್ರತಿದಿನವೂ ಶಿವನನ್ನು ಪ್ರಾರ್ಥನೆ ಮಾಡುತ್ತಿದ್ದಂತಹ ಒಂದು ಸ್ಥಳ. ಇದೇ ಶಿವನ ಒಂದು ದೇವಸ್ಥಾನವಿದು. ಒಂದಷ್ಟು ಚಿಕ್ಕ ಮಂಟಪಗಳನ್ನು ನೋಡ್ಬೋದು. ಸೊ ಚಿಕ್ಕ ಮಂಟಪಗಳೆಂದರೆ ವಾಚಿಂಗ್ ಟವರ್. ಟವರ್ಸ್. ಬೆಟ್ಟದ ತುದಿಯಲ್ಲಿ ಒಂದು ಕೂಡ ವಾಚಿಂಗ್ ಟವರ್ ಕಾಣಿಸುತ್ತೆ. ಸದ್ಯಕ್ಕೆ ಮುಂದೆ ಒಂದಿದೆ, ಇದನ್ನು ನೋಡ್ಬಿಟ್ರೆ ಸಾಕು. ತದನಂತರ ದೇವಸ್ಥಾನದ ಆವರಣೆಯಲ್ಲಿ ಕೋಟೆ ಇದೆ, ಅಥವಾ ಅದನ್ನೊಂದು ಕಾಂಪೌಂಡ್ ಇದೆ. ಕಾಂಪೌಂಡ್ ಮೇಲೆ ಒಂದಿಷ್ಟು ಪ್ರಾಣಿಗಳ ಚಿತ್ರಗಳನ್ನು ಬಿಡಿಸಿದ್ದಾರೆ. ಅವುಗಳನ್ನು ನೀರು ಇಲ್ಲಿ ಇದೆ ಎಂಬುದನ್ನು ತಿಳಿದುಕೊಳ್ಳಲು ಮಾಡಿರುವಂಥದ್ದು. ಚಿತ್ರಗಳನ್ನು ನೋಡೋಣ ಬನ್ನಿ. ಈ ಕಡೆ ದಾರಿ ಎಂಬುದಕ್ಕೆ ತೋರಿಸಿದಂತಹ ಒಂದು ಮಾರ್ಗ. ತದನಂತರ ಇಲ್ಲಿ ಒಂದು ಆಮೆ ಇದೆ, ನೀರಿನ ಸುಳಿವಿಗಾಗಿ ಸಿಕ್ಕಂಥದ್ದು. ಇಲ್ಲಿ ಕೂಡ ಮೀನುಗಳು. ಒಂದೆರಡು ಹಾವುಗಳನ್ನು ಕೂಡ ಬಿಡಿಸಿದ್ದಾರೆ. ಈ ಸಮಯ ಸೂರ್ಯಾಸ್ತ ನೋಡುವಂಥ ಸಮಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೂರ್ಯಾಸ್ತವನ್ನು ನೋಡೋಣ.